ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟು. ವೈ ಬಿಕಾಸ್ ನಾನು ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ 80% ಸೀಟ್ಸು ಫಿಲ್ ಆಗಿದೆ ಅಂತ. ಸೊ 80% ಸೀಟ್ಸ್ ಫಿಲ್ ಆಗಿದೆ ಅಂತ ಅಂದಾಗ ತುಂಬ ಸ್ಟೂಡೆಂಟ್ಸು ಗಾಬರಿ ಆಗಿದ್ರಿ. ಬಟ್ 80% ಸೀಟ್ಸು ಯಾವ ರೀತಿ ಫಿಲ್ ಆಗಿದೆ, ಜಸ್ಟ್ ಅಲಾಟ್ ಆಗಿದೆ ಅಂತ ತಿಳಿಸಿದ್ದು ನಿಮಗೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಫಸ್ಟ್ ರೌಂಡಲ್ಲಿ ಎಷ್ಟು ಸ್ಟೂಡೆಂಟ್ಸು ಅಡ್ಮಿಷನ್ ಆಗಿರ್ಬೋದು, ಸೊ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗುವ ಪ್ರಾಬಬಿಲಿಟೀಸ್ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ, ಮತ್ತು ಒಂದಷ್ಟು ಟಿಪ್ಸ್ನ ಕೊಡ್ತೀನಿ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವು ಸೆಕೆಂಡ್ ರೌಂಡಲ್ಲಿ ಇರ್ಬೋದು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಒಂದೊಳ್ಳೆ ಕಾಲೇಜ್ನ ಪಡ್ಕೋಬೋದು. ಯಾಕೆ ಅಂತ ಹೇಳಿದ್ರೆ ಈಗ ಸೆಕೆಂಡ್ ರೌಂಡಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು, ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರೋರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಮತ್ತು ಚಾಯ್ಸ್ 2 ಕೊಟ್ಟವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಮತ್ತು ಚಾಯ್ಸ್ 3 ಕೊಟ್ಟವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಆದ್ದರಿಂದ ಸಿಗುವ ಪ್ರಾಬಬಿಲಿಟೀಸ್ ಏನಾಗಿರುತ್ತೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ವಿಡಿಯೋಗೊಂದು ಲೈಕ್ನ ಮಾಡಿ, ಮತ್ತು ಆದಷ್ಟು ಬೇಗ ನಮ್ಮ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಕೊಡಿ. ಮತ್ತು 1.5x ಅಥವಾ 2x ಹಾಕೊಂಡು ಈ ವಿಡಿಯೋ ನೋಡಿ. ಸೊ ಟೈಮ್ ಸೇವ್ ಆಗುತ್ತೆ. ನೆಕ್ಸ್ಟು ಡೈರೆಕ್ಟಾಗಿ ವಿಷಯದ ಕಡೆ ಬರೋದಾದರೆ, ನಾನೀಗ ಆಲ್ರೆಡಿ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಅದ್ರ ಬಗ್ಗೆ ಸ್ಟೂಡೆಂಟ್ಸ್ಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಏನಂತ, 80% ಸೀಟ್ಸು ಸೊ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿದೆ ಅಂತ ಅಷ್ಟೇ. ಜಸ್ಟ್ ಅಲಾಟ್ ಆಗಿದೆ. ಅಲಾಟ್ ಅಂದರೆ ಈಗ ಒಂದಷ್ಟು ಕಾಲೇಜ್ ಇರುತ್ತೆ. ಸೊ ಆ ಒಂದು ಕಾಲೇಜು ಆ ಸ್ಟೂಡೆಂಟ್ಸು ಆ ಒಂದು ಕಾಲೇಜ್ನ ತಮ್ಮ ಆಪ್ಷನ್ ಲಿಸ್ಟಲ್ಲಿ ಹಾಕಿ, ಸೊ ಅವರ ರ್ಯಾಂಕು ಮತ್ತು ಆ ಕಾಲೇಜ್ ಕಟ್ ಆಫ್ ಮ್ಯಾಚ್ ಆಗಿ ಆ ಒಂದು ಕಾಲೇಜ್ನ ಅವ್ರಿಗೆ ಅಲಾಟ್ ಮಾಡಿದ್ದಾರೆ. ಅಲಾಟ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು, ಚಾಯ್ಸ್ ಎಂಟ್ರಿ. ಸೊ ಚಾಯ್ಸ್ ಎಂಟ್ರಿಲಿ ನಿಮಗೆ ರಿಯಾಲಿಟಿ ಗೊತ್ತಾಗುವಂಥದ್ದು. ಸೊ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾ, ಅಥವಾ ನೆಕ್ಸ್ಟ್ ರೌಂಡ್ ವೆಯ್ಟ್ ಮಾಡ್ತೀರಾ, ಅಥವಾ ನಿಮಗೆ ಏನು ನೆಕ್ಸ್ಟು ಆಪ್ಷನ್ಟಿಂದನೇ ಎಕ್ಸಿಟ್ ಆಗ್ತೀರಾ, ಅಥವಾ ಸೀಟ್ನ ಕ್ಯಾನ್ಸಲ್ ಮಾಡ್ಕೊತೀರಾ. ಈ ರೀತಿ ಕಂಪ್ಲೀಟು ನಿಮಗೆ ಪ್ರೋಸೆಸ್ಸು ಡಿಪೆಂಡ್ ಆಗುವಂಥದ್ದು ಈ ಒಂದು ಚಾಯ್ಸ್ ಎಂಟ್ರಿಲಿ. ಸೊ ಚಾಯ್ಸ್ ಎಂಟ್ರಿಯಲ್ಲಿ ಒಂದು ಪೋಲ್ನ ಹಾಕಿದ್ದೆ ನಾನು ಯೂಟ್ಯೂಬಲ್ಲಿ. ಸೊ ಒಂದು ಪೋಲಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸ್ಟೂಡೆಂಟ್ಸು ಅಡ್ಮಿಷನ್ ಮಾಡಿದ್ದಾರೆ ಅಂತ. ಸೊ 18% ಸ್ಟೂಡೆಂಟ್ಸು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಅಂದರೆ ಈಗ 100 ಸ್ಟೂಡೆಂಟ್ಸಲ್ಲಿ ಒಂದು 18 ಮೆಂಬರ್ಸ್ ಮಾತ್ರ ಈ ಒಂದು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿರೋದು. ಇದು ವೇರಿ ಆಗ್ಬೋದು ಸ್ವಲ್ಪ. ಸೊ ಯಾಕೆ ಅಂತ ಹೇಳಿದ್ರೆ ಬರೀ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ನೋಡ್ತಾ ಇರಲ್ಲ ನಮ್ಮ ಚಾನಲ್ನ. ಸೊ ಇವರು ಇರ್ತೀರಾ ಅಗ್ರಿಕಲ್ಚರು ಮತ್ತು ವೆಟರ್ನರಿ, ಬಿ ಫಾರ್ಮ, ಡಿ ಫಾರ್ಮ. ಸೊ ನಾನು ಈಗ ಕಂಪ್ಲೀಟ್ಲಿ ಮಾತಾಡ್ತಿರೋ ಇಂಜಿನಿಯರಿಂಗ್ ಬಗ್ಗೆ. ಸೊ 18% ಸ್ಟೂಡೆಂಟ್ಸು ಅಂದರೆ ಈಗ ಆಲ್ಮೋಸ್ಟ್ ಒಂದು 20 to 25% ಅಂತ ಅಂದ್ಕೊಳ್ಳಿ. ಸೊ ಇಷ್ಟು ಪರ್ಸೆಂಟು ಸೊ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗ್ತಾ ಇದ್ದಾರೆ. 25% ಹತ್ತತ್ರ. ಸೊ ಇಷ್ಟು ತನಕ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗ್ತಾರೆ. ಯಾರು ಇವರು ಪರ್ಟಿಕ್ಯುಲರ್ ಆಗಿ ಇದೇ ಕಾಲೇಜ್ ಜಾಯ್ನ್ ಆಗಬೇಕು, ಇದೇ ಬ್ರಾಂಚ್ ಜಾಯ್ನ್ ಆಗಬೇಕು ಅಂತ ಫಸ್ಟ್ ರೌಂಡಿಂದನೂ, ಅಂದರೆ ಈಗ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಅವ್ರು ಎಕ್ಸಾಮ್ ಬರೆಯೋಕ್ಕೂ ಮುಂಚೆನೇ ಪ್ರಿಪೇರ್ ಆಗಿರ್ತಾರೆ. ಸೊ ಇದೇ ಒಂದು ಕಾಲೇಜ್ಗೆ ಜಾಯ್ನ್ ಆಗಬೇಕು, ಇದೇ ಒಂದು ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂಥವ್ರು ಮಾತ್ರ ಈ ಒಂದು ಫಸ್ಟ್ ರೌಂಡಲ್ಲಿ ಜಾಯ್ನ್ ಆಗ್ತಾರೆ. ಓಕೆನಾ? ಅದು ಆಲ್ಮೋಸ್ಟ್ ಒಂದು 25% ಅಂತ ಅಂದ್ಕೊಳ್ಳಿ. ಈಗ ಆಲ್ಮೋಸ್ಟ್ ನೋಡಿ 60% ಹತ್ತತ್ರ 60% ನಿಮ್ಮ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. 60% ಮತ್ತು ಇಲ್ಲಿ ನೋಡಿ ಇಲ್ಲೂ 20% ಇದೆ. ಸೊ ಆಲ್ಮೋಸ್ಟು ನಿಮಗೆ ಎಷ್ಟಾಯಿತು, 80% ನಿಮಗೆ ಈ ಒಂದು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನೀವು ನೋಡಿ ಚಾಯ್ಸ್ 2 ಮತ್ತು ಚಾಯ್ಸ್ 2 ಕೊಟ್ಟವರು ಇಬ್ಬರೂ ಚಾಯ್ಸ್ 2 ಚಾಯ್ಸ್ 3 ಕೊಟ್ಟವರು ಇಬ್ಬರೂ ನಿಮಗೆ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಆಲ್ಮೋಸ್ಟ್ 80% ಆಯಿತು ಈ ಒಂದು ಪೋಲ್ ಪ್ರಕಾರ ನೋಡೋದಾದರೆ. ಸೊ 80% ಸ್ಟೂಡೆಂಟ್ಸು ನಿಮ್ಮ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಆದ್ದರಿಂದ ಸಿಗುವ ಪ್ರಾಬಬಿಲಿಟೀಸು ನಿಮಗೆ ಜಾಸ್ತಿ, ಸ್ಟೂಡೆಂಟ್ಸು ಕಾಂಪಿಟೇಷನ್ ಜಾಸ್ತಿ ಆದಷ್ಟು ನಿಮಗೆ ಸಿಗುವ ಪ್ರಾಬಬಿಲಿಟೀಸ್ ಕಮ್ಮಿ ಆಗುತ್ತೆ. ಸೊ ಆದ್ದರಿಂದ ನಿಮಗೆ ಖಂಡಿತ ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗೇ ಆಗುತ್ತೆ. ನೀವು ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ನೀವು ವೆಯ್ಟ್ ಮಾಡಿ. ಸೆಕೆಂಡ್ ರೌಂಡಲ್ಲಿ ಸಿಗಲಿಲ್ವಾ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸಿಗುತ್ತೆ. ವೆಯ್ಟ್ ಮಾಡಿ. ಅಂದರೆ ಕನ್ಫರ್ಮ್ ಆಗಿ 100% ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದೆಲ್ಲ ಡಿಪೆಂಡ್ ಆಗುವಂಥದ್ದು ನಿಮ್ಮ ಕಾಲೇಜ್ ಕಟ್ ಆಫ್ ಮೇಲೆ. ಸೊ ಕಾಲೇಜ್ ಕಟ್ ಆಫ್ ರ್ಯಾಂಕ್ ಮೇಲೆ, ಮತ್ತು ನಿಮ್ಮ ಕಾಲೇಜ್ ಲಿಸ್ಟ್ ಮೇಲೆ, ನೀವು ಯಾವ ರೀತಿ ಕಾಲೇಜ್ ಲಿಸ್ಟ್ ಮಾಡಿರ್ತೀರಾ ಸೊ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಫಸ್ಟ್ ರೌಂಡಲ್ಲಿ ಆಲ್ಮೋಸ್ಟ್ ಹೇಳಿದ್ನಲ್ಲ 25% ತನಕ ಜಾಯ್ನ್ ಆಗಿರ್ಬೋದು. ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ನಿಮಗೆ ನೋಡಿ 80% ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ನಿಮಗೆ ಇಲ್ಲಿ ಅಡ್ಮಿಷನ್ ಆಗೋದಕ್ಕೆ 16th ಮೆಡಿಕಲ್ ಸ್ಟೂಡೆಂಟ್ಸ್ಗೆ 16th ಇದೆ ಲಾಸ್ಟ್ ಡೇಟು, ಮತ್ತು ಇಂಜಿನಿಯರಿಂಗಿಂದ ಹೋಮಿಯೋಪತಿ ತನಕ 14th ಲಾಸ್ಟ್ ಇದೆ. ಸೊ ಇಲ್ಲಿ ತನಕ ನೀವು ಅಡ್ಮಿಷನ್ ಆಗ್ಬೋದು. ನೆಕ್ಸ್ಟು ಟಿಪ್ಸ್ ಅಂತ ಹೇಳಿದ್ನಲ್ಲ, ಏನು ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ತು ಅಂತ ಅಂದ್ಕೊಳ್ಳಿ. ನಿಮಗೆ ಆ ಒಂದು ಕಾಲೇಜು ನಿಮಗೆ 80% ಓಕೆ. ಸೊ ನಿಮಗೆ 90% ಮೇಲೂ ಓಕೆ ಇಲ್ಲ ಅಂದರೆ ನಿಮಗೆ ಮನಸ್ಸಲ್ಲಿ ಅನಿಸ್ತಾ ಇದೆ ನನಗೆ ಈ ಕಾಲೇಜ್ ಬೇಡ, ಬೇರೆದು ಇನ್ನೊಂದು ಚೆನ್ನಾಗಿರೋ ಸಿಗ್ಬೋದೇನೋ ಆ ರೀತಿ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ, ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಏನಾಗುತ್ತೆ, ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ತು ಅಂತ ಹೇಳಿದ್ರೆ ನೀವು ಆ ಒಂದು ಕಾಲೇಜ್ಗೆ ಕನ್ಫರ್ಮ್ ಆಗಿ ಹೋಗಲೇಬೇಕು. ಸೊ ನಿಮಗೆ ಬೇರೆ ಚಾಯ್ಸೇ ಇಲ್ಲ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ. ನೀವು ಅದಕ್ಕೆ ಭಾಳ ಯೋಚನೆ ಮಾಡಿ ನಿಮ್ಮ ಕಾಲೇಜ್ ಲಿಸ್ಟ್ನ ಸೆಕೆಂಡ್ ರೌಂಡ್ ಆದಮೇಲೆ ರೆಡಿ ಮಾಡಬೇಕು. ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಈ ರೀತಿ ಒಂದು 3 ಕಾಲೇಜ್ ಅಂತ ಅಂದ್ಕೊಳ್ಳಿ. ಸೊ ಸದ್ಯಕ್ಕೆ ಹೇಳ್ತಾ ಇರೋದು ಈ ರೀತಿ ಇದೊಂದು ಕಾಲೇಜ್ ಸಿಕ್ಕಿರುತ್ತೆ. ಇದು ಮೇಲ್ಗಡೆ ಇರೋ ಕಾಲೇಜ್
ನಿಮ್ಮ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನೀವು ಕರೆಕ್ಟಾಗಿ ಭಾಳ ಕೇರ್ಫುಲ್ಲಾಗಿ ನೋಡಿಕೊಂಡು ಈ ಒಂದು ಕಾಲೇಜ್ ನಿಮ್ಗೆ ಸಿಕ್ಕಿದ್ರೆ ಹೋಗಲೇಬೇಕು. ಸೊ ಸಿಗಲಿಲ್ವಾ ಇದೇ ಓಲ್ಡಲ್ಲಿ ಇರುತ್ತೆ, ಆದರೆ ಫೀಸ್ ಪೇಮೆಂಟ್ ಮಾಡ್ತೀರಾ, ಬಟ್ ಸಿಕ್ಕಿದ ತಕ್ಷಣ ನೀವು ಈ ಕಾಲೇಜ್ಗೆ ಹೋಗಲೇಬೇಕು. ಬೇರೆ ಚಾಯ್ಸೇ ಇಲ್ಲ ನಿಮಗೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಚಾಯ್ಸೇ ಇರೋದಿಲ್ಲ. ಆದರೆ ಭಾಳ ಕೇರ್ಫುಲ್ಲಾಗಿ ನಿಮಗೆ ಚಾನ್ಸ್ ಇತ್ತು ಅಥವಾ ಬೇರೆ ಕಾಲೇಜು ಮೇಲಿರೋ ಕಾಲೇಜು ಸಿಕ್ಕುತ್ತೆ ಅಂಥ ಕಾಲೇಜ್ನ ಇಟ್ಕೊಂಡು ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗಿ, ಏನು ತೊಂದರೆ ಇಲ್ಲ. ಸೊ ಈ ಒಂದು ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀವು ಒಂದು ಒಳ್ಳೆ ಕಾಲೇಜ್ನ ಪಡ್ಕೋಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಏನಕ್ಕೆ ಈ ರೀತಿ ಪದೇ ಪದೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ವಾಟ್ಸಪ್ಪಲ್ಲಿ ಇರ್ಬೋದು ಅಥವಾ ಯೂಟ್ಯೂಬ್ ಕಮೆಂಟ್ಸಲ್ಲಿ ಇರ್ಬೋದು, ತುಂಬ ಸ್ಟೂಡೆಂಟ್ಸು ಮೆಸೇಜ್ ಆಗ್ತಾಯಿದ್ದೀರಾ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ನಮಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಗುತ್ತಾ, ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ, ನಾವು ಚಾಯ್ಸ್ ಎಂಟ್ರಿ ಯಾವ್ದನ್ನ ಮಾಡೋದು. ಸೊ ಈ ರೀತಿ ಒಂದೊಂದು ಮೆಸೇಜ್ ಮಾಡ್ತಾ ಇದ್ದೀರಾ, ಸೊ ಕಮೆಂಟ್ಸು ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ. ಸೊ ನೀವು ಯಾವುದೇ ರೀತಿ ಗಾಬರಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿ ವೀಡಿಯೋ ಮಾಡಿದ್ರೆ ಸೊ ನಿಮಗೆ ಒಂದು ರೀತಿ ರಿಲೀಫ್ ಆಗುತ್ತೆ. ಸೊ ಪ್ರೋಸೆಸ್ ಬಗ್ಗೆ ತಿಳ್ಕೊತೀರಾ. ಸೊ ಅದಕ್ಕೆ ಈ ರೀತಿ ವೀಡಿಯೋಸ್ನ ಮಾಡೋದು. ಸೊ ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.